ನಮಸ್ಕಾರ ಸ್ನೇಹಿತರೆ. ಮಿಡಲ್ ಈಸ್ಟ್ನ ಪ್ರಭಾವಿ ನಾಯಕ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಭೀಕರ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಕಾರ್ಯಕ್ರಮವೊಂದನ್ನು ಮುಗಿಸಿ ಬರುವಾಗ ದಿಢೀರಂತ ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ, ಸಂಪೂರ್ಣ ಭಸ್ಮ ಆಗಿದೆ. ಇದರ ಬೆನ್ನಲ್ಲೇ ಇರಾನ್ ಅಧ್ಯಕ್ಷರ ಈ ಸಾವಿನ ಹಿಂದೆ ಇಸ್ರೇಲ್ ಮತ್ತು ಅಮೆರಿಕ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜಗತ್ತಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಮಂಜು ಕವಿದಿತ್ತು, ಆ ಫಾಗ್ನಿಂದಾಗಿ ಆಯಿತು ಅನ್ನೋ ವಿಶ್ಲೇಷಣೆ ನಡೀತಾ ಇದ್ರೂ ಕೂಡ ಮೊಸಾದ್ನ ಹೆಸರನ್ನು ಕೂಡ ತೂರಿ ಬಿಡಲಾಗ್ತಾ ಇದೆ. ಹಾಗಿದ್ರೆ ಇರಾನ್ ಅಧ್ಯಕ್ಷರ ಸಾವಿಗೆ ಕಾರಣ ಏನು? ಹೆಲಿಕಾಪ್ಟರ್ ಏನಾಯಿತು? ಯಾಕೆ ಸಡನ್ ಆಗಿ ಅಮೆರಿಕ ಮತ್ತು ಮೊಸಾದ್ ಹೆಸರಲ್ಲಿ ಬರ್ತಾ ಇದೆ? ಅಷ್ಟಕ್ಕೂ ಇಬ್ರಾಹಿಂ ರೈಸಿ ಯಾರು? ಇರಾನ್ನಲ್ಲಿ ಇವ್ರನ್ನ ಕಟುಕ ಅಂತ ಕರೆಯೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹೆಲಿಕಾಪ್ಟರ್ ಪತನ ಆಗಿದೆ ಹೇಗೆ? ಸ್ನೇಹಿತರೆ, ನೀವು ಮ್ಯಾಪ್ನಲ್ಲಿ ನೋಡ್ತಾ ಇರ್ಬೋದು, ಇದು ಇರಾನ್. ಇಲ್ಲಿ ಇರಾನ್ನ ಈಸ್ಟ್ ಅಜರ್ಬೈಜಾನ್ ಅನ್ನೋ ಪ್ರಾಂತ್ಯ ಬರುತ್ತೆ. ಇಲ್ಲಿ ಇರಾನ್ ಮತ್ತು ಅಜರ್ಬೈಜಾನ್ ಸರ್ಕಾರ ಜಂಟಿಯಾಗಿ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ರು. ಆ ಡ್ಯಾಮ್ ಉದ್ಘಾಟನೆ ಮಾಡೋಕ್ಕೆ ಅಂತ ಮೇ 19ನೇ ತಾರೀಕು ಇಬ್ರಾಹಿಂ ರೈಸಿ ಹೋಗಿದ್ರು. ಬಳಿಕ ಕಾರ್ಯಕ್ರಮ ಮುಗಿಸಿ ಒಟ್ಟು 3 ಹೆಲಿಕಾಪ್ಟರ್ಗಳು ಡ್ಯಾಮ್ ಉದ್ಘಾಟನೆ ಮಾಡಿ ರಾಜಧಾನಿ ತೆಹರಾನ್ ಕಡೆಗೆ ವಾಪಸ್ ಆಗಬೇಕಾಗಿತ್ತು. ಈ ಪೈಕಿ 2 ಹೆಲಿಕಾಪ್ಟರ್ಗಳು ಸೇಫ್ ಆಗಿ ಬಂದು ಇಳಿದ್ವು. ಆದರೆ ಇನ್ನೊಂದು ಹೆಲಿಕಾಪ್ಟರ್ ಜೊಲ್ಫಾ ಅನ್ನೋ ಜಾಗದಲ್ಲಿ ಕಣ್ಮರೆಯಾಯಿತು. ಹಾಗೆ ಕಣ್ಮರೆಯಾದ ಹೆಲಿಕಾಪ್ಟರ್ನಲ್ಲಿ ಇರಾನ್ ಅಧ್ಯಕ್ಷ ರೈಸಿ, ಅವ್ರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಹೊಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್, ಈಸ್ಟ್ ಅಜರ್ಬೈಜಾನ್ ಪ್ರಾಂತ್ಯದ ಗವರ್ನರ್ ಮಲೆಕ್ ರಹಮತಿ ಸೇರಿ ದೊಡ್ಡ ದೊಡ್ಡ ಲೀಡರ್ಗಳಿದ್ರು. 9 ಮಂದಿ ಇದ್ರು. ಈಗ ಅವರೆಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇರಾನ್ ಮಾಧ್ಯಮಗಳು ಇದನ್ನು ಕನ್ಫರ್ಮ್ ಮಾಡ್ತಾ ಇವೆ. ಕಾರಣ ಏನು? ಇರಾನ್ ಸರ್ಕಾರ ಇದುವರೆಗೂ ಯಾವುದೇ ಅಫಿಷಿಯಲ್ ರೀಸನ್ ಕೊಟ್ಟಿಲ್ಲ. ಮೇಲ್ನೋಟಕ್ಕೆ ಹವಾಮಾನ ವೈಪರೀತ್ಯದಿಂದ ಈ ರೀತಿ ಆಗಿದೆ ಅಂತ ಆರಂಭಿಕ ಮಾಹಿತಿ ಬರ್ತಾ ಇದೆ. ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಈ ಜೊಲ್ಫಾ ಸಾಕಷ್ಟು ಬೆಟ್ಟ ಗುಡ್ಡ ಪರ್ವತ ಪ್ರದೇಶಗಳಿಂದ ಆವೃತವಾಗಿರೋ ಜಾಗ. ಆ ಭಾಗದಲ್ಲಿ ಭಾನುವಾರ ಕೆಟ್ಟ ಹವಾಮಾನ ಇತ್ತು. ಹೀಗಾಗಿ ಇದು ಹವಾಮಾನ ವೈಪರೀತ್ಯದಿಂದ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಹೆಚ್ಚಿನ ಮಂಜು ಇದ್ದ ಕಾರಣಕ್ಕೇನೆ ಅಲ್ಲಿ ತಕ್ಷಣಕ್ಕೆ ಕಾಪ್ಟರ್ ಎಲ್ಲಿ ಬಿದ್ದಿದೆ ಅನ್ನೋದನ್ನ ಹುಡುಕೋಕೆ ಆಗಲಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಾತ್ರಿ ಇಡೀ ರಕ್ಷಣಾ ಕಾರ್ಯಾಚರಣೆ ನಡೆದು ಬೆಳಗಿನ ಜಾವದ ಹೊತ್ತಿಗೆ ಹೆಲಿಕಾಪ್ಟರ್ ಸಂಪೂರ್ಣ ದಹನವಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸುಮಾರು 2 ಕಿಲೋಮೀಟರ್ ದೂರದಿಂದ ನಾವು ಹೆಲಿಕಾಪ್ಟರ್ ನೋಡಿದ್ವಿ, ಚೂರು ಉಳಿದಿಲ್ಲ, ಸಂಪೂರ್ಣ ನಾಶ ಆಗಿದೆ ಅಂತ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಚೀಫ್ ಪೈರ್ ಹೊಸೈನ್ ಕಾಲಿವಾಂಟ್ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಸದ್ಯ ಟರ್ಕಿಯ ನೈಟ್ ವಿಷನ್ ಡ್ರೋನ್ ತಗೊಂಡು ರಾತ್ರಿ ಪೂರ ಹೆಲಿಕಾಪ್ಟರ್ ಸ್ಥಳವನ್ನು ಶೋಧಿಸೋ ಪ್ರಯತ್ನ ನಡೆದಿತ್ತು. ಬೆಳಿಗ್ಗೆ ಆಗೋವರೆಗೂ ಅದು ಕಂಡು ಬಂದಿರಲಿಲ್ಲ. ಮಂಜು ಮುಸುಕಿದ್ದ ಕಾರಣ ಕೇವಲ ಫ್ಯೂಲ್ ಸ್ಮೆಲ್ ಮಾತ್ರ ಸಿಕ್ಕಿತ್ತು. ಈಗ ಅದನ್ನು ಪತ್ತೆ ಹಚ್ಚಿದ್ದೀವಿ ಅಂತ ರಕ್ಷಣಾ ತಂಡ ಹೇಳ್ತಾ ಇದೆ. ಇನ್ನು ಈಗ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಉಪಾಧ್ಯಕ್ಷರಾಗಿದ್ದ ಮಹಮ್ಮದ್ ಮುಕ್ಬರ್ ಅವರನ್ನ ಸದ್ಯಕ್ಕೆ ಅಧ್ಯಕ್ಷರನ್ನಾಗಿ ಈಗ ಆಯ್ಕೆ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳದಿಂದ ಮೃತದೇಹಗಳ ಅವಶೇಷಗಳು ಕೂಡ ಸಿಗ್ತಾ ಇದ್ದು ಅವನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಸ್ರೇಲ್ ಅಮೆರಿಕ ಮೇಲೆ ಆರೋಪ, ಮೊಸಾದ್ ಟ್ರೆಂಡಿಂಗ್. ಇನ್ನು ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ಕ್ರಾಶ್ ಆಗ್ತಿದ್ದ ಹಾಗೆ ಇದರ ಹಿಂದೆ ಅಮೆರಿಕ ಮತ್ತು ಅವರ ಮಿತ್ರರಿರಬಹುದು, ವಿಶೇಷವಾಗಿ ಇಸ್ರೇಲ್ ಇರಬಹುದು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಆಗಿ ಹೋಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್, ಅಮೆರಿಕ ಮತ್ತು ಅವರ ಮಿತ್ರರಿಗೂ ಈ ಇರಾನ್ಗೂ ಆಗ ಬರಲ್ಲ. ಸಿಕ್ಕಾಪಟ್ಟೆ ಬೆಂಕಿನೇ ಇದೆ ಅವ್ರ ಮಧ್ಯೆ. ಮೊನ್ನೆಯಷ್ಟೇ ಇನ್ನೇನು ಪೂರ್ಣ ಪ್ರಮಾಣದ ಯುದ್ಧನೇ ಆಗೋಯ್ತು ಅನ್ನೋ ರೀತಿ ವಾತಾವರಣ ಕ್ರಿಯೇಟ್ ಆಗಿತ್ತು. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದ್ರೆ ಇರಾನ್ ಮೇಲೆ ಇಸ್ರೇಲ್ ಸ್ಫೋಟಕ ಸುರಿದು ಬಂದಿತ್ತು. ಹೀಗಾಗಿ ಈ ಉದ್ವಿಗ್ನತೆ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ತೀವ್ರ ಕೋಲಾಹಲ ಸೃಷ್ಟಿಸಿದೆ. ಇಸ್ರೇಲ್ ಮತ್ತು ಅಮೆರಿಕಗಳು ಸೇರಿ ಇದನ್ನು ಮಾಡಿರಬಹುದು ಅಂತ ಕೆಲವರು ಅಭಿಪ್ರಾಯ ಹೊರಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಈ ರೀತಿ ಒಪಿನಿಯನ್ಗೆ ಅಂದರೆ ಇಸ್ರೇಲ್ ಮತ್ತು ಅಮೆರಿಕಗಳು ಈ ಮುಂಚಿನಿಂದಲೂ ಈ ರೀತಿ ಮಾಡಿದ ಎಕ್ಸಾಂಪಲ್ಸ್ ಇವೆ. ಅದರಲ್ಲೂ ಇರಾನ್ ವಿಚಾರದಲ್ಲಿ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಇದನ್ನು ಮಾಡ್ತಾ ಬಂದಿದ್ದಾರೆ. ಇರಾನ್ ಅಣ್ವಸ್ತ್ರ ದೇಶ ಆಗಬಾರದು ಅಂತ 2007ರಲ್ಲಿ ಆರ್ದಶಿರ್ ಹೊಸೇನ್ ಪೋರ್ ಅನ್ನೋ ವಿಜ್ಞಾನಿಯನ್ನ ಇಸ್ರೇಲ್ ಗ್ಯಾಸ್ ಲೀಕ್ ಮಾಡಿಸಿ ಹತ್ಯೆ ಮಾಡಿತ್ತು. ಈತ ಇರಾನ್ನ ಫಿಸಿಕ್ಸ್ ಪ್ರೊಫೆಸರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎಕ್ಸ್ಪರ್ಟ್ ಆಗಿದ್ದವರು. ಹಾಗೆ 2010ರಲ್ಲಿ ಮಸೌದ್ ಅಲಿ ಮಹಮ್ಮದಿ ಅನ್ನೋ ಇರಾನ್ನ ಅಣುವಿಜ್ಞಾನಿಯನ್ನ ಬೈಕಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಲಾಯಿತು. ಅದೇ ವರ್ಷ ನವೆಂಬರ್ ತಿಂಗಳಲ್ಲಿ ಮಜೀದ್ ಶಹರ್ಯಾರಿ ಅನ್ನೋ ನ್ಯೂಕ್ಲಿಯರ್ ಎಂಜಿನಿಯರ್ ಅನ್ನು ಹತ್ಯೆ ಮಾಡಲಾಯಿತು. ಅಲ್ಲೂ ಬೈಕಿಗೆ ಸ್ಫೋಟಕ ಅಳವಡಿಸಲಾಗಿತ್ತು. ಜೊತೆಗೆ 2011ರಲ್ಲಿ ಡರಿಯೌಶ್ ರೈಜೈನ್ಜಾದ್ ಅನ್ನೋರನ್ನ 2012ರಲ್ಲಿ ಮೊಸ್ತಫಾ ಅಹಮದಿ ರೋಷನ್ ಅನ್ನೋರನ್ನ ಹತ್ಯೆ ಮಾಡಲಾಗಿತ್ತು. ಇನ್ನು ಅಮೆರಿಕ 2020ರಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ IRGಯ ಚೀಫ್ ಆಗಿದ್ದ ಖಾಸಿಂ ಸೊಲೇಮನಿಯನ್ನ ಮಧ್ಯರಾತ್ರಿ ಡ್ರೋನ್ ಮೂಲಕ ಹೊಡೆದುರುಳಿಸಿತ್ತು. ಇದಾಗಿ 1 ವರ್ಷ ತುಂಬೋದ್ರೊಳಗೆ ನವೆಂಬರ್ 2020ಕ್ಕೆ ಮೊಹಸಿನ್ ಫಕ್ರಿಜಾದೆ ಅನ್ನೋ ಇರಾನ್ ಅಣುವಿಜ್ಞಾನಿಯನ್ನ ಇಸ್ರೇಲ್ ಹಾಡಹಗಲೇ ಹತ್ಯೆ ಮಾಡಿತ್ತು, ರೊಬೋಟಿಕ್ ವೆಹಿಕಲ್ ಅನ್ನು ರೋಡಲ್ಲಿ ಪ್ಲಾಂಟ್ ಮಾಡಿ. ಸೊ ಇರಾನ್ನ ಟಾಪ್ ನಾಯಕರು
ಕಮಾಂಡರ್ಗಳು, ಜನರಲ್ಗಳು ಮತ್ತು ವಿಜ್ಞಾನಿಗಳ ಹತ್ಯೆ ನಡೆದಾಗಲೆಲ್ಲ ಇಸ್ರೇಲ್ ಮತ್ತು ಅಮೆರಿಕ ಕಡೆಗೆ ಜಗತ್ತು ನೋಡುತ್ತೆ. ಅದರಂತೆ ಈಗ ಇಬ್ರಾಹಿಂ ರೈಸಿಯ ಸಾವಿಗೂ ಅಮೆರಿಕನೇ ಕಾರಣ ಇರಬಹುದು ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಈಗ ಇರಾನ್ ಅಧ್ಯಕ್ಷ ಕೂತಿದ್ದು ಅಮೆರಿಕ ನಿರ್ಮಿತ ಬೆಲ್ 212 ಅನ್ನೋ ಹೆಲಿಕಾಪ್ಟರ್ನಲ್ಲಿ. ಸೊ ಅದರ ಟೆಕ್ನಾಲಜಿ ಎಲ್ಲ ಅಮೆರಿಕ ಗೊತ್ತಿರುತ್ತೆ, ಅದೆಲ್ಲ ಬಳಸ್ಕೊಂಡಿರ್ಬೋದು ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಕೆಲವರು ಈ ಸಾಧ್ಯತೆಯನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಮೆರಿಕ ಅಧಿಕಾರಿಗಳನ್ನ ಹೊಡೆದು ಹಾಕುವುದೇ ವಿನಃ ರೈಸಿ ಅಂತಹ ದೇಶದ ಮುಖ್ಯಸ್ಥರನ್ನ ಹೊಡೆದು ಹಾಕಕ್ಕೆ ಬರೋದಿಲ್ಲ, ಅಧ್ಯಕ್ಷರನ್ನೆಲ್ಲ ಮುಟ್ಟಕ್ಕೆ ಬರೋದಿಲ್ಲ. ಅದರಿಂದ ಅಮೆರಿಕಗೆ ಲಾಭಕ್ಕಿಂತ ಗ್ಲೋಬಲ್ ಇಮೇಜ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಒಂದು ವೇಳೆ ಅಮೆರಿಕ ಮತ್ತು ಮೊಸಾದ್ಗಳು ಇದರಲ್ಲಿ ಭಾಗಿಯಾಗಿರೋದು ಕಂಡು ಬಂದರೆ ಇರಾನ್ ಪ್ರತಿಕಾರ ತಗೊಳ್ಳೇಬೇಕಾದ ಪ್ರೆಷರಿಗೆ ಬೀಳುತ್ತೆ. ಸೊ ಮಿಡಲ್ ಈಸ್ಟ್ ಯುದ್ಧಕ್ಕೆ ಸಿಕ್ಕಾಕೊಂಡ ಹಾಗೆ ಅಮೆರಿಕದ ತೈಲ ವಿಚಾರಕ್ಕೂ ಪೆಟ್ಟು ಬೀಳುತ್ತೆ. ಚುನಾವಣೆ ಹೊತ್ತಲ್ಲಿ ಅಮೆರಿಕ ಈ ರಿಸ್ಕ್ ತಗೊಳಕ್ ಹೋಗಿರಲ್ಲ. ಬಹುಶಃ ಇದು ಹವಾಮಾನ ವೈಪರೀತ್ಯವೇ ಇರಬಹುದು ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ಬೆಲ್ 212 ಕಾಪ್ಟರ್ ಟ್ರಸ್ಟೆಡ್ ಹೆಲಿಕಾಪ್ಟರ್ ಆದರೂ ಕೂಡ ಸಾಕಷ್ಟು ಸಲ ಈ ರೀತಿಯ ಅಪಘಾತಕ್ಕೆ ತುತ್ತಾದ ಎಕ್ಸಾಂಪಲ್ಸ್ ಇವೆ. 1997ರಲ್ಲಿ ಲುಸಿಯಾನದಲ್ಲಿ ಒಂದು ಸಲ ಇದು ಕ್ರ್ಯಾಶ್ ಆಗಿತ್ತು. 8 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು. ಹಾಗೆ 2009ರಲ್ಲಿ ಕ್ಯಾನಡಾದಲ್ಲಿ ಅಪಘಾತ ಉಂಟಾಗಿ ಅಲ್ಲೂ ಕೂಡ 17ರಿಂದ 18 ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಹೀಗಾಗಿ ಒಂದಷ್ಟು ದೋಷಗಳು ಇದ್ರ ಮೇಲಿವೆ. ಆದರೆ ಈ ಕ್ರ್ಯಾಶ್ ನ ಕಂಪ್ಲೀಟ್ ಪಿಕ್ಚರ್ ಇನ್ನಷ್ಟೇ ಎಮರ್ಜ್ ಆಗಬೇಕಾಗಿದೆ. ಸ್ನೇಹಿತರಲ್ಲಿ ಹತ್ಯೆನೋ ಅಪಘಾತನೋ ಇರಾನ್ನ ಪವರ್ಫುಲ್ ಲೀಡರ್ ಮಾತ್ರ ತಮ್ಮ 62ನೇ ವಯಸ್ಸಿಗೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಅಂದಹಾಗೆ ಈ ರೈಸಿ ಕಳೆದ 3 ವರ್ಷಗಳಿಂದ ಅಂದ್ರೆ 2021ರಿಂದ ಇರಾನ್ನ ಅಧ್ಯಕ್ಷರಾಗಿದ್ರು. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಗೆ ಅತ್ಯಾಪ್ತರಾಗಿದ್ರು. ಎಸ್, ಅಧ್ಯಕ್ಷರಾದರೂ ಕೂಡ ಇವರು ಮೋಸ್ಟ್ ಪವರ್ಫುಲ್ ಅಲ್ಲ. ಅಲ್ಲಿ ಎಲ್ಲವನ್ನ ಆಳೋದು ಧಾರ್ಮಿಕ ವ್ಯಕ್ತಿ, ಸುಪ್ರೀಂ ಲೀಡರ್ ಅಂತ ಕರೆಸ್ಕೊಳ್ಳೋ ಆಯತುಲ್ಲಾ ಅಲಿ ಖಮೇನಿ. ಅವರ ಡೆಸಿಗ್ನೇಷನ್ ಅಲ್ಲೇ ಇದೆ ಸುಪ್ರೀಂ ಲೀಡರ್ ಅಂತ. ಅವರು ಸರ್ವೋಚ್ಚ ನಾಯಕ ಇರಾನ್ನ ಎಲ್ಲ ಆಗು ಹೋಗುಗಳಿಗೂ. ಆದರೆ ಕೆಳಗಡೆ ಚುನಾವಣೆ, ಅಧ್ಯಕ್ಷ ಈ ಥರ ಎಲ್ಲ ಬರ್ತಾರೆ ಅಂತ ಖಮೇನಿಗೆ ಈ ಪ್ರೆಸಿಡೆಂಟ್ ಅತ್ಯಾಪ್ತರಾಗಿದ್ರು. ಇರಾನ್ನ ಚುಕ್ಕಾಣಿ ಇವ್ರ ಕೈಗೆ ಬಂದ ಮೇಲೆ ಇರಾನ್ ಸಾಕಷ್ಟು ವಿಚಾರಗಳಲ್ಲಿ ಚೇಂಜ್ ಆಗಿತ್ತು. ಅಮೆರಿಕ ಜೊತೆಗೆ ಸಂಘರ್ಷ ಹೆಚ್ಚು ಮಾಡಿಕೊಳ್ತಲೇ ಭಾರತ ಸೇರಿ ಅನೇಕ ದೇಶಗಳೊಂದಿಗೆ ಉತ್ತಮ ಸಂಬಂಧ ಮೇಂಟೈನ್ ಮಾಡ್ತಾನೂ ಇತ್ತು. ಹಾಗಂತ ಇವ್ರ ಮೇಲೆ ಎಲ್ಲ ಒಳ್ಳೆ ಒಪಿನಿಯನ್ ಇತ್ತು ಅಂತಲ್ಲ, ಇವ್ರ ಮೇಲೆ ಗಂಭೀರ ಆರೋಪಗಳನ್ನು ಕೂಡ ಮಾಡಲಾಗುತ್ತೆ. ಇರಾನ್ನಲ್ಲಿ ಇವರು ಬಂದ ಮೇಲೆ ಶರಿಯಾ ಕಾನೂನನ್ನು ಮತ್ತಷ್ಟು ಬಿಗಿಪಡಿಸಲಾಗಿತ್ತು. ಕಳೆದ ವರ್ಷ ಇರಾನ್ನಲ್ಲಿ ದೊಡ್ಡ ನಾಗರಿಕ ಹೋರಾಟ ಆಗಿದ್ದನ್ನು ಕೂಡ ನೀವು ನೆನಪಿಸ್ಕೊಳ್ಬಹುದು. ಮಹಿಳೆಯೊಬ್ಬರು ಪೊಲೀಸ್ ಕಸ್ಟಡಿಯಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ, ಜೊತೆಗೆ ಈ ಮುಂಚೆ ಇವರು ಪ್ರಾಸಿಕ್ಯೂಟರ್ ಆಗಿದ್ದ ಟೈಮ್ನಲ್ಲಿ ಇವ್ರನ್ನ ದಿ ಬುಚರ್ ಆಫ್ ತೆಹರಾನ್ ಅಂತ ಕರಿತಾ ಇದ್ರು. ಅಂದ್ರೆ ತೆಹರಾನ್ನ ಕಟುಕ ಅಂತ. ಯಾಕಂದ್ರೆ ಕಮ್ಯುನಿಸ್ಟರು, ಎಡಪಂಥೀಯ ವಾದಿಗಳನ್ನೆಲ್ಲ ಸಾಮೂಹಿಕವಾಗಿ ಗಲ್ಲಿಗೇರಿಸ್ತಾ ಇದ್ರು. ಆ ರೀತಿ ಇವರು ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿದ್ರು ಅನ್ನೋ ಆರೋಪ ಇದೆ. ಲೆಕ್ಕಕ್ಕೆ ಸಿಕ್ಕಿರೋ ಪ್ರಕಾರ ಸುಮಾರು 5,000 ಜನರನ್ನ ಗಲ್ಲಿಗೆ ಹಾಕುವಲ್ಲಿ ಇವರ ಪಾತ್ರ ಇದೆ ಅಂತ ಹೇಳಲಾಗುತ್ತೆ. ಇರಾನ್ನ ಬಹುತೇಕ ಕಡೆಗಳಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಧಾರ್ಮಿಕ ಮೂಲಭೂತವಾದಿ ನ್ಯಾಯಾಧೀಶರನ್ನ ಕೂರಿಸಿ ಸರ್ಕಾರದ ವಿರೋಧಿಗಳನ್ನ ಅಮಾನುಷವಾಗಿ ಹತ್ತಿಕ್ಕಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ. ಇಷ್ಟಾದರೂ ಕೂಡ ಇರಾನ್ನಲ್ಲಿ ಪಾಪ್ಯುಲರ್ ಲೀಡರ್ ಅಂತ ಇವ್ರನ್ನ ಕರೆಯಲಾಗ್ತಾ ಇತ್ತು. ಯಾಕಂದ್ರೆ ಅಮೆರಿಕ ನಿರ್ಬಂಧದ ಹೊರತಾಗೂ ಕೂಡ ಇರಾನ್ನ ಎಕಾನಮಿಯನ್ನು ನಿಭಾಯಿಸಿದ್ದು, ದೊಡ್ಡ ಮಟ್ಟದ ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ರು ಅಂತ ಕ್ರೆಡಿಟ್ ಕೊಡಲಾಗುತ್ತೆ. ಸೊ ಇಂಥ ಅಧ್ಯಕ್ಷರು ಈಗ ಹೆಲಿಕಾಪ್ಟರ್ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇರಾನ್ ಅಧ್ಯಕ್ಷರ ಸಾವಿಗೆ ಜಾಗತಿಕ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿರೋ PM ನರೇಂದ್ರ ಮೋದಿ, ಇಬ್ರಾಹಿಂ ರೈಸಿ ನಿಧನದಿಂದ ನನಗೆ ತೀವ್ರ ದುಃಖ ಉಂಟಾಗಿದೆ. ಭಾರತ ಮತ್ತು ಇರಾನ್ ಸಂಬಂಧಕ್ಕೆ ಅವರ ಕೊಡುಗೆಯನ್ನು ಯಾರೂ ಮರೆಯೋಕೆ ಆಗಲ್ಲ. ಇಂಥ ಕಷ್ಟದ ಟೈಮ್ನಲ್ಲಿ ಇರಾನ್ ಜೊತೆಗೆ ಭಾರತ ನಿಂತುಕೊಳ್ಳುತ್ತೆ. ರೈಸಿಯವರ ಕುಟುಂಬ ಮತ್ತು ಇರಾನ್ನ ಜನತೆಗೆ ನಾವು ಸಂತಾಪ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಚೀನಾ, ರಷ್ಯಾ ಸೇರಿ ಅನೇಕ ದೇಶಗಳು ರೈಸಿ ಸಾವಿಗೆ ದುಃಖ ವ್ಯಕ್ತಪಡಿಸಿವೆ.